ಓಂ ಗಂ ಗಣಪತಿಯೇ ನಮಃ. ಶ್ರೀಮಾತ್ರೇ ನಮಃ. ಮನುಷ್ಯನ ಜೀವನದಲ್ಲಿ ಕರ್ಮದೋಷ, ಪಿತೃದೋಷ ಹಾಗೂ ಋಣದೋಷ ಈ ಮೂರು ದೋಷಗಳು ಅನ್ನುವು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ನಾವು ವಾಸ ಮಾಡುತ್ತಿರುವ ಈ ಯುಗ ಅನ್ನೋದು ಕರ್ಮಯುಗವಾಗಿದ್ದು, ಹುಟ್ಟುತ್ತಲೇ ನಾವುಗಳು ಕರ್ಮಭೂಮಿಗೆ ಕಾಲನ್ನು ಇಡುತ್ತೇವೆ. ನಾವು ಮಾಡಿದಂತಹ ಭೂತಕಾಲದ ಕರ್ಮಫಲದಂತೆ ವರ್ತಮಾನದಲ್ಲಿ ಫಲಗಳು ಅನ್ನುವು ದೊರೆಯಲು ಕಾರಣಕರ್ತರಾಗಿರುತ್ತೇವೆ. ಯಾರೇ ಒಬ್ಬ ವ್ಯಕ್ತಿಯು ಮೋಸದಿಂದ ಐಶ್ವರ್ಯವನ್ನು ಸಂಪಾದಿಸಬಹುದು. ಆತ ಒಳ್ಳೆಯ ಸ್ಥಿತಿಯಲ್ಲಿ ಜೀವನ ಮಾಡುತ್ತಿರಬಹುದು. ಆದರೆ ತನ್ನಯ ಕರ್ಮದಿಂದ ಆತನು ಮುಂದಿನ ಪೀಳಿಗೆಗೆ ಮುಂದಿನ ದಿನಗಳಲ್ಲಿ ವ್ಯಥೆ ಪಡುವುದು ನಿಶ್ಚಿತ. ನಮ್ಮಯ ಜೀವನದಲ್ಲಿ ನಾವು ಮಾಡಿದಂತಹ ಪುಣ್ಯಕರ್ಮ ಹಾಗೂ ಪಾಪಕರ್ಮ ಈ ಎರಡೂ ಕರ್ಮಗಳು ಅನ್ನುವು ಎಷ್ಟೋ ಜನ್ಮಗಳಲ್ಲಿ ನಮ್ಮನ್ನು ಹಿಂಬಾಲಿಸುತ್ತದೆ. ನಾವು ಅನುಭವಿಸುತ್ತಿರುವ ದುಃಖಗಳು ಆಗಿರಲಿ, ಇಲ್ಲವೇ ಸುಖಗಳು ಆಗಿರಲಿ, ಇವೆಲ್ಲವೂ ಕೂಡ ನಮ್ಮಯ ಪೂರ್ವಜನ್ಮದ ಕರ್ಮಫಲಗಳೇ ಆಗಿರುತ್ತದೆ. ಈ ಕರ್ಮ ಅನ್ನೋದು ನಮ್ಮಯ ಜೀವನದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತದೆ ಹಾಗೂ ಎಂತಹ ತಂದೆ ತಾಯಿಗಳಿಗೆ ದುಃಖವನ್ನು ಉಂಟು ಮಾಡುವಂತಹ ಪುತ್ರ ಸಂತಾನ ಆಗುತ್ತದೆ ಅಂತ ಉದಾಹರಣೆಯಾಗಿ ಈ ಕಥೆಯ ಮೂಲಕ ತಿಳಿಯೋಣ. ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ, ಪುರಾತನ ಕಾಲದಲ್ಲಿ ಒಂದು ಊರಿನಲ್ಲಿ ಸಾರಂಗ ಮತ್ತು ಭೀಮ ಎನ್ನುವ ಎರಡು ನಾಯಿಗಳು ಇದ್ದವು. ಇವೆರಡೂ ಕೂಡ ತುಂಬ ಆತ್ಮೀಯತೆಯಿಂದ ಕೂಡಿದಂತಹ ಒಳ್ಳೆಯ ಮಿತ್ರರಾಗಿದ್ದರು. ಯಾವಾಗಲೂ ಕೂಡ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರುತ್ತಿರಲಿಲ್ಲ. ಹಾಗೆಯೇ ಇವೆರಡೂ ಕೂಡ ಒಂದೇ ಸ್ಥಳದಲ್ಲಿ ವಾಸ ಮಾಡುತ್ತಿದ್ದವು. ಎಲ್ಲಿಗಾದರೂ ಕೂಡ ಹೋದರೂ ಜೊತೆಯಲ್ಲಿಯೇ ಈ ಎರಡೂ ನಾಯಿಗಳು ಹೋಗುತ್ತಿದ್ದವು. ಹೀಗಿರುವಾಗ ಒಮ್ಮೆ ಸಾರಂಗ ಎನ್ನುವ ನಾಯಿಯು ಭೀಮ ಎನ್ನುವ ನಾಯಿಯನ್ನು ಕುರಿತು ಈ ರೀತಿ ಹೇಳುತ್ತದೆ. ಮಿತ್ರನೇ, ನಾವು ಯಾವ ಜನ್ಮದಲ್ಲಿ ಎಂತಹ ಪಾಪಕರ್ಮವನ್ನು ಮಾಡಿದ್ದೇವೋ ಆ ಪಾಪಕರ್ಮದ ನಿಮಿತ್ತ ಈ ಜನ್ಮದಲ್ಲಿ ನಾವುಗಳು ನಾಯಿಗಳಾಗಿ ಹುಟ್ಟಿದ್ದೇವೆ. ಈ ಶರೀರದಿಂದ ಯಾವುದೇ ರೀತಿಯ ಸುಖ ಅನ್ನೋದು ನಮಗೆ ಇಲ್ಲ. ಹೊಟ್ಟೆ ತುಂಬ ತಿನ್ನಲು ಊಟವಿಲ್ಲ, ಸರಿಯಾದ ನಿದ್ದೆ ಕೂಡ ಇರುವುದಿಲ್ಲ. ನಮಗೆ ಯಾವುದೇ ರೀತಿಯ ಗೌರವ ಅನ್ನೋದು ಇರುವುದಿಲ್ಲ. ನಾವು ಮಾನವರಿಗೆ ಎಷ್ಟೇ ಸೇವೆಯನ್ನು ಮಾಡಿದರೂ ಕೂಡ ಅವರು ಒಂದು ಹೊತ್ತು ಊಟವನ್ನು ಸಹ ನಮಗೆ ನೀಡುವುದಿಲ್ಲ. ಕೊನೆಗೆ ನಮ್ಮಯ ಮರಣ ಅನ್ನೋದು ಕೂಡ ಸರಿಯಾಗಿ ಬರುವುದಿಲ್ಲ. ಈ ಸೃಷ್ಟಿಯಲ್ಲಿ ಯಾವುದೇ ಒಂದು ಪಶು ಪಕ್ಷಿ ಅನ್ನೋದು ಸತ್ತಾಗ ಅದರ ಸಂತತಿಯಾಗಿರಬಹುದು, ಇಲ್ಲವೇ ಮನುಷ್ಯನು ಸತ್ತಾಗ ಅವರ ವಂಶಸ್ಥರು ಆಗಿರಬಹುದು, ಆ ಶವದ ಮುಂದೆ ಕುಳಿತುಕೊಂಡು ಶೋಕವನ್ನು ವ್ಯಕ್ತಪಡಿಸುತ್ತಾ ಸಾಧ್ಯವಾದರೆ ಆ ಶವವನ್ನು ಮಣ್ಣು ಮಾಡುತ್ತಾರೆ. ಆದರೆ ನಾವು ಸತ್ತಾಗ ಮಾತ್ರ ದಿಕ್ಕಿಲ್ಲದ ಅನಾಥ ಶವವಂತೆ ನಾವು ಬಿದ್ದಿರುತ್ತೇವೆ. ಆದ್ದರಿಂದ ಮನುಷ್ಯರು ಹೇಳುವರು, ನಾಯಿಯ ಸಾವು ಅನ್ನೋದು ಯಾರಿಗೂ ಬರಬಾರದು ಅಂತ. ಹಾಗೆಯೇ ನಮಗೆ ಅಂತ ಒಂದು ನಿವಾಸವೂ ಕೂಡ ಇರುವುದಿಲ್ಲ. ಚಳಿಗೆ ನಡುಗುತ್ತೇವೆ, ಬಿಸಿಲಿಗೆ ಬೆವರುತ್ತೇವೆ, ಮಳೆಯಲ್ಲಿ ನೆನೆಯುತ್ತೇವೆ. ಎಷ್ಟೇ ಆದರೂ ನಾವು ಕಷ್ಟ ನಷ್ಟಗಳನ್ನು ಅನುಭವಿಸುತ್ತೇವೆ. ನಮಗಿಂತ ಉಳಿದಂತಹ ಎಲ್ಲ ಪಶು ಪಕ್ಷಿಗಳೆಲ್ಲವೂ ಕೂಡ ಸುಖವಾಗಿ ಜೀವನವನ್ನು ನಡೆಸುತ್ತವೆ. ಸಣ್ಣ ಪುಟ್ಟ ಪಕ್ಷಿಗಳು ಕೂಡ ತಮ್ಮಯ ಗೂಡನ್ನು ತಾವೇ ನಿರ್ಮಿಸಿಕೊಳ್ಳುತ್ತದೆ. ಆ ಗೂಡಿನಲ್ಲಿ ತನ್ನಯ ಸಂತತಿಯೊಂದಿಗೆ ಹಾಯಾಗಿ ಜೀವನವನ್ನು ಸಾಗಿಸುತ್ತವೆ. ಆದರೆ ನಾವುಗಳು ಮಾತ್ರ ಯಾವುದೇ ಒಂದು ನಿವಾಸವನ್ನು ಮಾಡಿಕೊಳ್ಳದೆ ಬೇರೊಬ್ಬರ ಮೇಲೆ ಆಧಾರಿತವಾಗಿ ಬದುಕಬೇಕಾಗಿದೆ. ಅದಕ್ಕೆ ನಮಗೆ ಯಾವುದೇ ರೀತಿಯ ಗೌರವ ಅನ್ನೋದು ಕೂಡ ಇರುವುದಿಲ್ಲ.
ನಮ್ಮಯ ನಾಯಿಗಳ ಗುಂಪುಗಳಲ್ಲಿಯೇ ನಮ್ಮಲ್ಲಿಯೇ ಜಗಳವನ್ನು ನಾವು ಆಡುತ್ತೇವೆ. ನಾಯಿಗಳು ಕೂಡ ನಮಗೆ ಹಾನಿಯನ್ನು ಉಂಟು ಮಾಡುತ್ತವೆ. ಅದಕ್ಕೆ ಯಾರೂ ಕೂಡ ನಮ್ಮನ್ನು ಅವರ ಹತ್ತಿರ ಕೂಡ ಸೇರಿಸುವುದಿಲ್ಲ ಎಂದಿತು. ಆವಾಗ ಅದಕ್ಕೆ ಭೀಮ ಎನ್ನುವ ನಾಯಿಯು ಈ ರೀತಿ ಹೇಳುತ್ತದೆ, ಮಿತ್ರನೇ, ನೀನು ಹೇಳಿದ್ದೆಲ್ಲವೂ ಕೂಡ ನಿಜವೇ. ಆದರೆ ನಾವುಗಳು ಯಾವ ಜನ್ಮದಲ್ಲಿ ಮಾಡಿದಂತಹ ಕರ್ಮಫಲದ ನಿಮಿತ್ತ ನಮಗೆ ನಾಯಿಗಳ ಜನ್ಮ ಅನ್ನೋದು ಲಭಿಸಿದೆ. ಈಗಲೂ ಕೂಡ ಕಾಲ ಅನ್ನೋದು ಮಿಂಚಿಲ್ಲ. ನಾವುಗಳು ಕೂಡಲೇ ತೀರ್ಥಯಾತ್ರೆಯನ್ನು ಮಾಡೋಣ. ಈ ರೀತಿ ನಾವು ತೀರ್ಥಯಾತ್ರೆ ಮಾಡುವುದರಿಂದ ಆ ಭಗವಂತನ ದಯೆಯಿಂದ ಮುಂಬರುವ ಜನ್ಮದಲ್ಲಿ ಆದರೂ ಒಳ್ಳೆಯ ಜನ್ಮ ಅನ್ನೋದು ನಮಗೆ ಲಭಿಸುತ್ತದೆ ಎಂದಿತು. ಆವಾಗ ಸಾರಂಗ ಎನ್ನುವ ನಾಯಿಯು, ಮಿತ್ರನೇ, ನೀನು ಹೇಳಿದ್ದು ಸರಿಯೇ. ನಾವಿಬ್ಬರೂ ಕೂಡ ಕೂಡಲೇ ತೀರ್ಥಯಾತ್ರೆಯನ್ನು ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದು ಕೂಡಲೇ ಆ 2 ನಾಯಿಗಳು ಕೂಡ ತೀರ್ಥಯಾತ್ರೆ ಮಾಡಲು ದಾರಿಯನ್ನು ಹಿಡಿದವು. ದಾರಿಯಲ್ಲಿ ಹೋಗುತ್ತಿರುವಾಗ ಆ ನಾಯಿಗಳಿಗೆ ದಾರಿಯ ಬಗ್ಗೆ ಸ್ವಲ್ಪವೂ ಕೂಡ ಜ್ಞಾನ ಅನ್ನೋದು ಇರುವುದಿಲ್ಲ. ಎಲ್ಲವೂ ಕೂಡ ಭಗವಂತನ ಮೇಲೆ ಭಾರವನ್ನು ಹಾಕಿ ಮುಂದೆ ನಡೆದವು. ಈ ರೀತಿಯಾಗಿ ಹೋಗುತ್ತಿರುವ ದಾರಿಯಲ್ಲಿ ಸಾಯಂಕಾಲವಾಯಿತು. ಈ 2 ನಾಯಿಗಳು ಕೂಡ ಒಂದು ಊರಿನ ಹಿಂದೆ ಇರುವಂತಹ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಿದ್ದವು. ಆಗ ಅವುಗಳಿಗೆ ತುಂಬ ಹಸಿವು ಅನ್ನೋದು ಆಯಿತು. ಆವಾಗ ಆ ಮರದ ಪಕ್ಕದಲ್ಲೇ ಇರುವಂತಹ ಹೊಲವೊಂದರಲ್ಲಿ ಕೆಲವೊಂದು ಇಲಿಗಳು ಅನ್ನುವು ಕಾಣಿಸಿದವು. ಆ ಇಲಿಗಳನ್ನು ನೋಡಿದ ಭೀಮ ಎಂಬ ನಾಯಿಗೆ ಬಾಯಿನಲ್ಲಿ ಜಲ್ಲು ಸುರಿಯಲು ಆರಂಭಿಸಿತು. ನಂತರ ಈ ನಾಯಿಯು ಸಾರಂಗ ಎಂಬ ನಾಯಿಯನ್ನು ಕುರಿತು, ಮಿತ್ರನೇ, ಈಗ ನಮಗೆ ತುಂಬ ಆಯಾಸವಾಗಿದ್ದು ಜೊತೆಗೆ ಹಸಿವು ಕೂಡ ಆಗುತ್ತಿದೆ. ನಮ್ಮಯ ಹಸಿವನ್ನು ನೀಗಿಸಿಕೊಳ್ಳಲು ಪಕ್ಕದಲ್ಲಿ ಇರುವಂತಹ ಹೊಲದಲ್ಲಿ ದೊಡ್ಡ ದೊಡ್ಡದಾದ ಇಲಿಗಳು ಅನ್ನುವು ಇದ್ದಾವೆ. ಸದ್ಯಕ್ಕೆ ನಮ್ಮಯ ಆಹಾರ ಅದೇ. ಆದ್ದರಿಂದ ನಾವು ಆ ಇಲಿಗಳನ್ನು ತಿಂದು ನಮ್ಮಯ ಹೊಟ್ಟೆಯನ್ನು ತುಂಬಿಸಿಕೊಳ್ಳೋಣ ಅಂತ ಭೀಮ ಎಂಬ ನಾಯಿಯು ಹೇಳಿತು. ಆವಾಗ ಸಾರಂಗ ಎಂಬ ನಾಯಿಯು, ಏನು ಮಾತನಾಡುತ್ತಿರುವೆ? ನಾವು ಬೇಟೆಗಾಗಿ ಬಂದಿಲ್ಲ. ನಾವು ತೀರ್ಥಯಾತ್ರೆಗಳನ್ನು ಮಾಡಲು ಬಂದಿರುತ್ತೇವೆ. ತೀರ್ಥಯಾತ್ರೆಗಳನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಒಂದು ಪ್ರಾಣಿಯನ್ನು ಸಾಯಿಸುವುದಲ್ಲ. ಸಾಯಿಸುವ ಆಲೋಚನೆಯೂ ಕೂಡ ನಮ್ಮಯ ಮನಸ್ಸಿನಲ್ಲಿ ಬರಬಾರದು. ಒಂದು ವೇಳೆ ಏನಾದರೂ ಅವುಗಳನ್ನು ಸಾಯಿಸಿ ತಿಂದರೆ ನಾವು ತೀರ್ಥಯಾತ್ರೆಗಳನ್ನು ಮಾಡಿದರೂ ಸಹ ನಮಗೆ ಪುಣ್ಯಕರ್ಮ ಅನ್ನೋದು ಲಭಿಸುವುದಿಲ್ಲ. ಅದಕ್ಕೆ ಬದಲಾಗಿ ಪಾಪಕರ್ಮ ಅನ್ನೋದು ನಮಗೆ ಅಂಟಿಕೊಳ್ಳುತ್ತದೆ. ಆದ್ದರಿಂದ ನಾವು ಇವಾಗ ಶಾಖ ಆಹಾರವನ್ನು ಮಾತ್ರ ತಿನ್ನಬೇಕು ಎಂದಿತು. ಆವಾಗ ಭೀಮ ಎನ್ನುವ ನಾಯಿಯು, ಮಿತ್ರನೇ, ನಮಗೆ ಶಾಕಾಹಾರ ಭೋಜನವು ಕೇವಲ ಊರಿನಲ್ಲಿ ಮಾತ್ರ ದೊರೆಯುತ್ತದೆ. ನಾವಿಬ್ಬರೂ ಕೂಡ ಈ ಊರಿನ ಒಳಗೆ ಹೋಗೋಣ. ಯಾರಿಗೆ ಏನು ದೊರೆಯುತ್ತದೋ ಅದನ್ನು ತಿಂದು ನಮ್ಮಯ ಹಸಿವನ್ನು ನಿವಾರಿಸಿಕೊಳ್ಳೋಣ. ತದನಂತರ ನಾವಿಬ್ಬರೂ ಕೂಡ ಇದೇ ಮರದ ಕೆಳಗೆ ಬಂದು ಸೇರೋಣ ಅಂತ ಹೇಳಿ 2 ನಾಯಿಗಳು ಕೂಡ ಬೇರೆ ಬೇರೆ ಮಾರ್ಗಗಳಲ್ಲಿ ಆ ಊರಿನ ಒಳಗೆ ಪ್ರವೇಶ ಮಾಡಿದವು. ಮೊದಲಿಗೆ ಸಾರಂಗ ಎಂಬ ನಾಯಿಯು ಒಬ್ಬ ಬ್ರಾಹ್ಮಣ ಮನೆಯನ್ನು ಸೇರಿತು. ಆ ಬ್ರಾಹ್ಮಣನು ಪೂಜೆ ಮಾಡಿ ಭೋಜನ ಮಾಡಲು ಕುಳಿತಿದ್ದನು. ಆತನ ಪತ್ನಿಯು ಒಂದು ಪಾತ್ರೆಯಲ್ಲಿ ಭೋಜನವನ್ನು ತೆಗೆದುಕೊಂಡು ಬಂದು ಆತನ ಮುಂದೆ ಇಟ್ಟಳು. ಆ ಬ್ರಾಹ್ಮಣನು ವಿಷ್ಣು ಭಕ್ತನಾಗಿದ್ದು ಭೋಜನ ಮಾಡುವ ಮುನ್ನ ಭಗವಂತನ ಸ್ಮರಣೆ ಮಾಡಿದನು. ಅಷ್ಟರಲ್ಲಿಯೇ ಅಲ್ಲಿಯೇ ಇದ್ದಂತಹ ಸಾರಂಗವೆಂಬ ನಾಯಿಯು ಬ್ರಾಹ್ಮಣನು ಭೋಜನ ಮಾಡುವ ತಟ್ಟೆಯಲ್ಲಿ ತನ್ನೆಯ ಮುಖವನ್ನು ಇರಿಸಿ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಹೊರಗಡೆ ಬಂದು ತಿನ್ನಲು ಪ್ರಾರಂಭಿಸಿತು.
ಅದನ್ನು ನೋಡಿದ ಆ ಬ್ರಾಹ್ಮಣನು ಅಲ್ಲಿಂದ ಎದ್ದು ಬಂದು ತನ್ನಯ ಪತ್ನಿಯನ್ನು ಕರೆದು, ನೋಡು, ಭೋಜನ ಮಾಡುವ ತಟ್ಟೆಯಲ್ಲಿ ಈ ನಾಯಿಯು ಎಂಜಲು ಮಾಡಿದೆ. ಉಳಿದ ಆಹಾರವೆಲ್ಲವೂ ಕೂಡ ಆ ನಾಯಿಗೆ ಇಡು. ಪಾಪ, ಈ ನಾಯಿಯು ತುಂಬ ಹಸಿವಿನಿಂದ ಕೂಡಿದೆ. ನನಗೆ ಬೇರೆ ಭೋಜನವನ್ನು ತಯಾರು ಮಾಡು ಎಂದನು. ಆ ಬ್ರಾಹ್ಮಣ ಪತ್ನಿಗೆ ಮೊದಲಿಗೆ ಕೋಪ ಅನ್ನೋದು ಬಂತು. ಏಕೆಂದರೆ ತನ್ನಯ ಪತಿಗಾಗಿ ಕಷ್ಟಪಟ್ಟು ಭೋಜನವನ್ನು ತಯಾರು ಮಾಡಿರುತ್ತಾಳೆ. ಆದರೆ ಈ ನಾಯಿಯನ್ನು ನೋಡಿದ ಆಕೆಗೆ ದಯೆ ಕರುಣೆ ಅನ್ನೋದು ಉಕ್ಕಿ ಬಂದು ಉಳಿದ ಆಹಾರವೆಲ್ಲವೂ ಕೂಡ ನಾಯಿಗೆ ಇಟ್ಟಳು. ಒಳ್ಳೆಯ ರುಚಿಕರವಾದಂತಹ ಭೋಜನವನ್ನು ಮಾಡಿದ ಆ ನಾಯಿಗೆ ತುಂಬ ಸಂತೋಷವಾಯಿತು. ಆ ಬ್ರಾಹ್ಮಣ ದಂಪತಿಗಳಿಬ್ಬರಿಗೂ ಕೂಡ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟು ಆ ಮರದ ಹತ್ತಿರ ಬಂದು ಭೀಮ ಎಂಬ ನಾಯಿಗಾಗಿ ಎದುರು ನೋಡುತ್ತಿತ್ತು. ಆದರೆ ಆಹಾರಕ್ಕೆಂದು ಊರ ಒಳಗೆ ಹೋದಂತಹ ಭೀಮ ಎಂಬ ನಾಯಿಯು ಭೋಜನಕ್ಕೋಸ್ಕರ ಒಬ್ಬ ವ್ಯಾಪಾರಿಯ ಮನೆಯ ಹತ್ತಿರ ಬಂದು ಸೇರಿತು. ಅದೇ ಸಮಯದಲ್ಲಿ ವ್ಯಾಪಾರಿಯು ಭೋಜನವನ್ನು ಮಾಡಲು ಕುಳಿತಿದ್ದನು. ಹಸಿವೆಯಿಂದ ಕೂಡಿರ್ತಕ್ಕಂತಹ ಭೀಮ ಎಂಬ ನಾಯಿಯು ವ್ಯಾಪಾರಿಯ ತಟ್ಟೆಯಲ್ಲಿ ಬಾಯನ್ನಿಟ್ಟು ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಹೊರಬಂದು ತಿನ್ನುತ್ತಿತ್ತು. ಆ ವ್ಯಾಪಾರಿಗೆ ಈ ನಾಯಿಯು ಮಾಡಿದ್ದು ಒಂದೂ ಕೂಡ ಇಷ್ಟವಾಗಲಿಲ್ಲ. ಕೋಪದಿಂದ ಒಂದು ಕೋಲನ್ನು ತೆಗೆದುಕೊಂಡು ಬಂದು ಹಿಂದೆಯಿಂದಲೇ ನಾಯಿಯನ್ನು ಗಟ್ಟಿಯಾಗಿ ಹೊಡೆಯಲು ಪ್ರಾರಂಭಿಸಿದನು. ಈ ರೀತಿಯಾಗಿ ಗಟ್ಟಿಯಾಗಿ ಹೊಡೆದಿದ್ದರಿಂದ ಆ ನಾಯಿಗೆ ಸೊಂಟ ಅನ್ನೋದು ಮುರಿದು ಹೋಯಿತು. ಅದಕ್ಕೆ ನಡೆಯಲು ಕೂಡ ಆಗುತ್ತಿರಲಿಲ್ಲ. ಹೇಗೋ ಕಷ್ಟಪಟ್ಟು ಒಂದೊಂದೇ ಹೆಜ್ಜೆ ನೀಡುತ್ತಾ ಮುಂದೆ ಸಾಗಿತು. ಒಂದು ರೊಟ್ಟಿಯನ್ನು ತಿಂದಿದ್ದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಅನ್ನೋದು ಬೀಳುತ್ತದೆ ಅಂತ ಆ ನಾಯಿಯು ಕೂಡ ಊಹೆ ಮಾಡಿಲ್ಲ. ಆದರೆ ಮರದ ಕೆಳಗೆ ತನ್ನಯ ಮಿತ್ರನಿಗಾಗಿ ಎದುರು ನೋಡುತ್ತಿದ್ದ ಸಾರಂಗ ಎಂಬ ನಾಯಿಯು, ನನ್ನಯ ಮಿತ್ರನಿಗೆ ಏನಾಗಿದೆ, ಇನ್ನೂ ಏಕೆ ಬಂದಿಲ್ಲ, ನಾನೇ ಹೋಗಿ ನೋಡುವೆ ಅಂತ ಆ ನಾಯಿಯು ಹೋದಂತಹ ದಾರಿಯಲ್ಲಿ ಹೋಯಿತು. ಈ ರೀತಿಯಾಗಿ ಸ್ವಲ್ಪ ದೂರ ಹೋದ ಮೇಲೆ ತನ್ನಯ ಮಿತ್ರನನ್ನು ಕಂಡನು. ಸೊಂಟವನ್ನು ಮುರಿದ ಭೀಮ ಎಂಬ ನಾಯಿಯನ್ನು ನೋಡಿ ತುಂಬ ವ್ಯಥೆಯನ್ನು ಅನುಭವಿಸುತ್ತದೆ. ಮಿತ್ರನೇ, ಅಸಲಿಗೆ ಏನು ನಡೆಯಿತು? ನಿನ್ನಯ ಸೊಂಟ ಅನ್ನೋದು ಏಕೆ ಮುರಿದು ಹೋಯಿತು? ನಿನ್ನನ್ನು ಈ ದೆಸೆಗೆ ಕರೆದುಕೊಂಡು ಬಂದ ಆ ಪಾಪಾತ್ಮನು ಯಾರು ಅಂತ ಕೇಳಿತು. ಆವಾಗ ಭೀಮ ಎಂಬ ನಾಯಿಯು ಅಳುತ್ತಾ ನಡೆದ ಸನ್ನಿವೇಶವೆಲ್ಲವನ್ನೂ ಕೂಡ ಹೇಳುತ್ತದೆ. ವ್ಯಾಪಾರಿ ಮಾಡಿದಂತಹ ಕೆಲಸದಿಂದ ಸಾರಂಗ ಎಂಬ ನಾಯಿಗೆ ಕೋಪ ಅನ್ನೋದು ಬರುತ್ತದೆ. ಆದರೆ ಏನನ್ನೂ ಮಾಡದ ಪರಿಸ್ಥಿತಿ. ಆವಾಗ ಸೊಂಟ ಮುರಿದ ಆ ನಾಯಿಯು, ಮಿತ್ರನೇ, ನಾನು ಬದುಕಿದ್ದರೂ ಹಾಗೂ ಸತ್ತಿದ್ದರೂ ಕೂಡ ಒಂದೇ. ಆ ವ್ಯಾಪಾರಿಯು ನನ್ನಯ ಸೊಂಟವನ್ನು ಮುರಿದು ನಾನು ತೀರ್ಥಯಾತ್ರೆ ಮಾಡದ ಹಾಗೆ ಮಾಡಿದ. ಮುರಿದ ಸೊಂಟದಿಂದ ನಾನು ಜೀವಿಸಲಾರೆ. ದಯವಿಟ್ಟು ನೀನು ಏನಾದರೂ ಒಂದು ಮಾಡಿ ನನ್ನನ್ನು ಗಂಗಾ ನದಿಯ ದಡವನ್ನು ಸೇರಿಸು. ನಾನು ನನ್ನಯ ಪ್ರಾಣವನ್ನು ಆ ನದಿಯಲ್ಲಿ ಬಿಡುವೆ ಎಂದಿತು. ಎಷ್ಟೋ ಕಷ್ಟಪಟ್ಟು ಸಾರಂಗವೆಂಬ ನಾಯಿಯು ತನ್ನಯ ಸ್ನೇಹಿತನಾದ ಭೀಮ ಎಂಬ ನಾಯಿಯನ್ನು ಗಂಗಾ ನದಿಯ ದಡದಲ್ಲಿ ಸೇರಿಸಿದನು. ಆವಾಗ ಭೀಮ ಎಂಬ ನಾಯಿಯು ಎಷ್ಟೋ ಬಾಧೆಯಿಂದ ಆ ನದಿಯಲ್ಲಿ ಮಿಂದು ತನ್ನಯ ಪ್ರಾಣತ್ಯಾಗ ಮಾಡಿತು. ಆವಾಗ ಸಾರಂಗವೆಂಬ ನಾಯಿಯು ತನ್ನಯ ಮಿತ್ರನಿಲ್ಲದೆ ತಾನು ಜೀವಿಸಲಾರೆ ಎಂದು ಅದೂ ಕೂಡ ಗಂಗಾ ನದಿಗೆ ಹಾರಿ ಪ್ರಾಣವನ್ನು ಬಿಟ್ಟಿತು. ಈ ವಿಧವಾಗಿ ಎರಡೂ ನಾಯಿಗಳು ಕೂಡ ಗಂಗಾ ನದಿಯಲ್ಲಿ ತಮ್ಮಯ ಪ್ರಾಣವನ್ನು ಬಿಟ್ಟಿತು. ತೀರ್ಥಯಾತ್ರೆಗಳನ್ನು ಮಾಡುವ ಉದ್ದೇಶದಿಂದ ಎರಡೂ ನಾಯಿಗಳು ಬಂದಿದ್ದವು. ಇಂತಹ ಒಳ್ಳೆಯ ಆಲೋಚನೆಯಿಂದ ಬಂದ ನಾಯಿಗಳ ಮುಂದೆ ಹಾಗೂ ಹಿಂದೆ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಸಕಲ ಪಾಪಗಳನ್ನು ಕ್ಷಮಿಸಿ
ಆ ನಾಯಿಗಳಿಗೆ ಮಾನವ ಜನ್ಮವನ್ನು ಪ್ರಸಾದಿಸಿದರು. ಭಗವಂತನ ಪ್ರೇರಣೆಯಿಂದ ಸಾರಂಗವೆಂಬ ನಾಯಿಯು ತನಗೆ ಕೊನೆಯಲ್ಲಿ ರುಚಿಕರವಾದಂತಹ ಆಹಾರವನ್ನು ನೀಡಿದ ಬ್ರಾಹ್ಮಣನ ಮನೆಯಲ್ಲಿ ಪುತ್ರನಾಗಿ ಜನಿಸಿದನು. ಹಾಗೆಯೇ ಭೀಮ ಎನ್ನುವ ನಾಯಿಯು ಕೊನೆಯದಾಗಿ ತನ್ನಯ ಸೊಂಟವನ್ನು ಮುರಿದ ವ್ಯಾಪಾರಿಯ ಮನೆಯಲ್ಲಿ ಪುತ್ರನಾಗಿ ಜನಿಸಿದನು. ಇವರಿಬ್ಬರಿಗೂ ಕೂಡ ತುಂಬ ಕಾಲದಿಂದಲೂ ಯಾವುದೇ ಒಂದು ಸಂತಾನ ಅನ್ನೋದು ಇರುವುದಿಲ್ಲ. ತುಂಬ ಕಾಲದ ನಂತರ ಆ ವ್ಯಾಪಾರಿಗೆ ಪುತ್ರನು ಜನಿಸಿದನು. ಆ ಕಾರಣದಿಂದ ಆ ವ್ಯಾಪಾರಿಯು ದೊಡ್ಡದಾದ ಹಬ್ಬವನ್ನು ಮಾಡಿದನು. ಪುತ್ರನು ಹುಟ್ಟಿದ ಸಂತೋಷ ಅನ್ನೋದು ಒಂದು ಕಡೆ ಇರುವಾಗ, ಅದೇ ಸಮಯದಲ್ಲಿ ಮತ್ತೊಂದೆಡೆ ತಾನು ವ್ಯಾಪಾರ ಮಾಡುವ ಸ್ಥಳವೆಲ್ಲ ಕೂಡ ದೊಡ್ಡದಾದ ಬೆಂಕಿಯ ದುರಂತ ಅನ್ನೋದು ನಡೆದು ಹೋಗಿ ಭಾರೀ ನಷ್ಟಕ್ಕೆ ಗುರಿಯಾದನು. ಇದು ನಡೆದ ಕೆಲವು ದಿನಗಳಲ್ಲಿ ತನ್ನಯ ಪತ್ನಿಯು ಅನಾರೋಗ್ಯಕ್ಕೆ ಗುರಿಯಾದಳು. ಆ ವ್ಯಾಪಾರಿಯ ಒಟ್ಟಾರೆ ಹಣ ಹಾಗೂ ಆಸ್ತಿ ಅನ್ನೋದು ದಿನದಿಂದ ದಿನಕ್ಕೆ ಕರಗಿ ಹೋಗುತ್ತಿತ್ತು. ಈ ಸಾರಂಗ ಎಂಬ ನಾಯಿಯು ಬ್ರಾಹ್ಮಣ ಪುತ್ರನಾಗಿ ಹುಟ್ಟಿದ ಮೇಲೆ ಆ ಬ್ರಾಹ್ಮಣನಿಗೆ ಮಹಾರಾಜರ ಹತ್ತಿರ ದೊಡ್ಡ ಪದವಿ ಅನ್ನೋದು ದೊರೆಯಿತು. ಈ ರೀತಿಯಾಗಿ ಆ ಬ್ರಾಹ್ಮಣನು ದಿನದಿಂದ ದಿನಕ್ಕೆ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗತೊಡಗಿದನು. ತನ್ನಯ ಮಗನೂ ಕೂಡ ತಂದೆಯ ಹಾಗೆ ವಿಶಿಷ್ಟವಾದಂಥ ವಿದ್ಯೆಗಳನ್ನು ಅಭ್ಯಾಸಿಸಿ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದಿಸಿದನು. ಆದರೆ ವ್ಯಾಪಾರಿಯ ಮಗನು ಮಾತ್ರ ಇದ್ದಂಥ ಅಲ್ಪ ಸ್ವಲ್ಪ ಆಸ್ತಿ ಹಾಗೂ ಹಣವನ್ನು ಕೂಡ ಮದ್ಯಪಾನ ಮಾಡುವುದರಲ್ಲಿ, ವೇಶ್ಯಾವಾಟಿಕೆಯಲ್ಲಿ ತೊಡಗುವುದರಲ್ಲಿ ಹಾಗೂ ಪಗಡೆ ಆಟ ಆಡುವುದರಲ್ಲಿ ಅಪಾರವಾದ ಹಣವನ್ನು ಕಳೆದುಕೊಂಡನು. ಈ ರೀತಿ ಮಾಡುತ್ತಾ ಉಳಿದಂಥ ಎಲ್ಲ ಆಸ್ತಿಯು ಅನ್ನೋದು ಹೊರಟು ಹೋಯಿತು. ವ್ಯಾಪಾರಿಗೆ ಕೋಪ ಬಂದು ಮಗನನ್ನು ವಿಚಾರಿಸಿದಾಗ ಮಗನು ಕೋಪದಿಂದ ಒಂದು ಕೋಲನ್ನು ತೆಗೆದುಕೊಂಡು ತನ್ನಯ ತಂದೆಯಾದ ವ್ಯಾಪಾರಿಯ ಸೊಂಟವನ್ನು ಮುರಿದು ಹಾಕಿದನು. ಆವಾಗ ಆ ವ್ಯಾಪಾರಿಯು ನಡೆಯಲೂ ಆಗದೆ ಕುಳಿತುಕೊಳ್ಳಲೂ ಆಗದೆ ಸೊಂಟದ ನೋವಿಂದ ಮಂಚಕ್ಕೆ ಮಾತ್ರ ಸೀಮಿತನಾಗಿದ್ದ. ಒಮ್ಮೆ ಪತ್ನಿಯನ್ನು ಕುರಿತು, ಇಂಥ ಮಗನು ಹುಟ್ಟೋದಕ್ಕಿಂತ ನಮಗೆ ಸಂತಾನವೇ ಇಲ್ಲದೆ ಇದ್ದರೆ ಚೆನ್ನಾಗಿರುತ್ತಿತ್ತು ಎಂದನು. ಆವಾಗ ಪತ್ನಿಯು, ಇದೆಲ್ಲವೂ ಕೂಡ ನಾವು ಮಾಡಿಕೊಂಡ ಕರ್ಮಫಲ. ಒಮ್ಮೆ ನಿಮಗೆ ನೆನಪಿದೆಯಾ, ಒಂದು ನಾಯಿಯು ಬಂದು ನೀವು ಊಟ ಮಾಡುವ ತಟ್ಟೆಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಹೋದಾಗ ಕೋಪಗೊಂಡ ತಾವುಗಳು ದೊಡ್ಡದಾದ ಒಂದು ಕೋಲನ್ನು ತೆಗೆದುಕೊಂಡು ಆ ನಾಯಿಯ ಸೊಂಟವನ್ನು ಮುರಿದು ಬಿಟ್ಟಿರಿ. ಆವಾಗ ಆ ನಾಯಿಯು ಕೂಡ ಇದೇ ವೇದನೆಯನ್ನು ಅನುಭವಿಸಿರುತ್ತದೆ. ಆ ಕರ್ಮಫಲದ ನಿಮಿತ್ತ ನಿಮ್ಮಯ ಮಗನ ರೂಪದಲ್ಲಿ ಬಂದು ನಿಮ್ಮಯ ಸೊಂಟವನ್ನು ಮುರಿದು ಹಾಕಿದನು. ನಾವು ಮಾಡಿರ್ತಕ್ಕಂಥ ಪಾಪಕರ್ಮ ಆಗಿರ್ಬೋದು, ಇಲ್ಲವೇ ಪುಣ್ಯಕರ್ಮ ಆಗಿರ್ಬೋದು, ಪ್ರತಿಯೊಂದು ಜನ್ಮದಲ್ಲೂ ಕೂಡ ನಮ್ಮನ್ನು ಹಿಂಬಾಲಿಸುತ್ತದೆ ಅಂತ ವ್ಯಾಪಾರಿಯ ಪತ್ನಿ ಹೇಳಿದಳು. ನಾವು ಮಾಡುವಂತಹ ಪಾಪಕರ್ಮ ಆಗಿರ್ಬೋದು, ಇಲ್ಲವೇ ಪುಣ್ಯಕರ್ಮ ಆಗಿರ್ಬೋದು, ಇವೆರಡೂ ಕರ್ಮಗಳ ನಿಮಿತ್ತ ನಮಗೆ ಹುಟ್ಟುವಂಥ ಸಂತಾನವು ವರ್ತಿಸುತ್ತದೆ. ಪಾಪಕರ್ಮ ಏನಾದರೂ ಮಾಡಿದ್ದರೆ ಅಂತಹ ಪುತ್ರನಿಂದ ಅನೇಕ ನೋವುಗಳನ್ನು ನಾವು ನೋಡಬೇಕಾಗಿರುತ್ತದೆ. ಒಂದು ವೇಳೆ ಏನಾದರೂ ನಮ್ಮಯ ಪುಣ್ಯಕರ್ಮದಿಂದ ಏನಾದರೂ ಪುತ್ರನು ಜನಿಸಿದರೆ ಆತನಿಂದ ಒಳ್ಳೆಯ ಹೆಸರು, ಪ್ರಖ್ಯಾತಿ ಹಾಗೂ ವಂಶಾಭಿವೃದ್ಧಿಯೊಂದಿಗೆ ದಿನದಿಂದ ದಿನಕ್ಕೆ ಸಂಪತ್ತು ಅನ್ನುವುದು ವೃದ್ಧಿಯಾಗುತ್ತದೆ. ಈ ರೀತಿಯಾಗಿ ನಾವುಗಳು ಮಾಡಿರ್ತಕ್ಕಂಥ ಪುಣ್ಯಕರ್ಮ ಆಗಿರ್ಬೋದು, ಇಲ್ಲವೇ ಪಾಪಕರ್ಮದ ನಿಮಿತ್ತ ನಮಗೆ ಸಂತಾನವಾಗಿ ಪುತ್ರರು ಜನಿಸುತ್ತಾರೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.